ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ನಾಡ್ದು ಡಿಸೆಂಬರ್ 3ನೇ ತಾರೀಕಿನಂದು ಮಂಗಳೂರು ವಿಶ್ವವಿದ್ಯಾನಿಲಯದ ವಠಾರದಲ್ಲಿ ಕೊಣಾಜೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಮತ್ತು ಮಹಾತ್ಮ ಗಾಂಧಿಯವರ ಸಂವಾದದ 100ನೇ ವರ್ಷ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣ ಗುರು ಅಧ್ಯಯನ ಪೀಠದ ವತಿಯಿಂದ ಮತ್ತು ಸರ್ಕಾರದ ಪ್ರತಿನಿಧಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಟಿಯಾ ಸಮಾಜದ ಹೆಚ್ಚಿನ ಜನರು ಭಾಗವಹಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕುದ್ರೋಳಿ ಭಗವತಿ ಕ್ಷೇತ್ರ, ಅದೇ ರೀತಿ ಉಳ್ಳಾಳ ಭಗವತಿ ಕ್ಷೇತ್ರ ಮತ್ತು ಸಸಿತ್ಲು ಭಗವತಿ ಕ್ಷೇತ್ರ ಮತ್ತು ಬೊಳ್ನಾಡು ಭಗವತಿ ಕ್ಷೇತ್ರದ ಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಜಂಟಿಯಾಗಿ ಈ ಬಗ್ಗೆ ಕಾರ್ಯಪ್ರವರ್ತಕರಾಗಿ ನಾಡೋದು ಟಿಯಾ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಎಲ್ಲ ನಾಯಕರುಗಳು ಸೇರಿಕೊಂಡು ಮಾಡಿದ್ದೇವೆ. ನಮ್ಮ ಟಿಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಕೂಡ ಆಗಬೇಕು. ತಾವು ಪತ್ರಿಕಾ ಪ್ರತಿನಿಧಿಗಳೆಲ್ಲರೂ ನಮ್ಮ ಅತಿ ಹಿಂದುಳಿದ ವರ್ಗದ ಒಂದು ಸಮಾಜ ಆದ ಟಿಯಾ ಸಮಾಜ. ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರಿಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮ ಇಲ್ಲದಿದ್ದರೂ ಕೂಡ ಅವರು ಜನಿಸಿರುವುದು ಟಿಯಾ ಸಮಾಜದಿಂದ. ಟಿಯಾ ಸಮಾಜದೊಬ್ಬ ಮಗುವಾಗಿದ್ದುಕೊಂಡು ಈ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಜನರಿಗೆ ಬೋಧನೆ ಕೊಟ್ಟು ಯಾವ ರೀತಿ ನಡಿಬೇಕೆಂಬುದರ ಬಗ್ಗೆ ಅವರ ವಿಚಾರಧಾರೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೇಳಿಕೊಂಡಿದ್ದು, ಅದನ್ನು ಮಹಾತ್ಮ ಗಾಂಧೀಜಿಯವರು ಒಪ್ಪಿಕೊಂಡು ಸುಮಾರು ಇವತ್ತಿಗೆ 100 ವರ್ಷನೇ ಅವಧಿಯಲ್ಲಿ ಹಿಂದೆ ಒಟ್ಟಾಗಿ ಸೇರಿಕೊಂಡು ಮಹಾತ್ಮ ಗಾಂಧಿಯವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರನ್ನು ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಜೊತೆಗಾಗಿ ಕೆಲಸ ಮಾಡಿದವರು. ಅಹಿಂಸಾ ಚಳವಳಿ ಮುಖಾಂತರ ಅವರು ಕೆಲಸ ಮಾಡಿದವರು. ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ಕೆಲಸಗಳು ನಡೀತಾ ಇದೆ ಕಾರ್ಯಕ್ರಮಗಳು. ಇವತ್ತು ಕರ್ನಾಟಕದಲ್ಲಿ ಯಾಕೆ ಆಗಬೇಕು ಅಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರು ಮೊದಲಿಗೆ ಬಂದದ್ದು ಮಂಗಳೂರಿನ ಇದೇ ಕುದ್ರೋಳಿ ಭಗವತ್ ಕ್ಷೇತ್ರಕ್ಕೆ. ಇಲ್ಲಿ ಅವರು ಬಂದ ಕೂತಂಥ ಕಟ್ಟೆ ಕೂಡ ಇದೆ, ಕೂತಿರೋದು 1908ರಲ್ಲಿ. ತದನಂತರ ಅವರು ಗೋಕರ್ಣೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಈ ಭಾಗದಲ್ಲಿ ಎಲ್ಲ ಸಮಾಜದವರನ್ನು ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮ ಕೈಗೊಂಡು ರಾಷ್ಟ್ರದಾದ್ಯಂತ ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಗಾಂಧೀಜಿಯವರು ಕೂಡ ಪ್ರೇರಣೆಯಾಗಿ ಅವರ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾವು 100ನೇ ವರ್ಷವನ್ನು ಅವರ ಸಂವಾದದ 100ನೇ ವರ್ಷವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಟಿಯಾ ಸಮಾಜದ ವತಿಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಮುಖಾಂತರ ಅವರಿಗೆ ಮಾಹಿತಿ ಕೊಡಬೇಕೆಂಬ ದೃಷ್ಟಿಯಲ್ಲಿ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೇವೆ. ನಾಡ್ದು ನಡೆಯುವಂಥ ಅನೇಕ ಕಾರ್ಯಕ್ರಮಗಳಿದೆ. ಬೆಳಿಗ್ಗೆ ಪ್ರಾರಂಭವಾದರೆ ಇದನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಂಗವಾಗಿ ಯತಿ ಪೂಜೆ ಮತ್ತು ಸರ್ವಮತ ಸಮ್ಮೇಳನ ಕೂಡ ಆಯೋಜಿಸಲಾಗಿದೆ. ವಿವಿಧ ಮಠಗಳಿಂದ ಆಗಮಿಸುವ 50 ಸನ್ಯಾಸಿಗಳಿಗೆ ಗೌರವ ಸಲ್ಲಿಸಲಾಗುವುದು. ಕಾರ್ಯಕ್ರಮದ ಯಶಸ್ಸಿಗೆ ಸಂಬಂಧಿಸಿ ಮತ್ತು ವಿಶೇಷವಾಗಿ ಜನಸಮೂಹವನ್ನು ಸಂಘಟಿಸುವ ಕುರಿತು ಕಾರ್ಯಯೋಜನೆ ರೂಪಿಸಲು ಟಿಯಾ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತಮ್ಮ ರಾಜ್ಯಕ್ಕೆ ಪ್ರಥಮ ಬಾರಿ 1908ರಲ್ಲಿ ಭೇಟಿ ನೀಡಿದ ಸ್ಥಳವಾದ ಕುದ್ರೋಳಿ ಭಗವತ್ ಕ್ಷೇತ್ರಕ್ಕೆ ಒಳಪಟ್ಟು ಬಹಳಷ್ಟು ಇತಿಹಾಸವಿದ್ದು, ನಾರಾಯಣ ಗುರುಗಳಿಗೂ ನಮ್ಮ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದ್ದ ಕಾರಣ ಗುರುಗಳು ಅವರ ಕಾಲಘಟ್ಟದಲ್ಲಿ ಮಾಡಿರುವ ಕೆಲವೊಂದು ಕಾರ್ಯಕ್ರಮಗಳು ನೆನಪಿಸಿಕೊಂಡು ನಮ್ಮ ಮಣ್ಣಿನಲ್ಲಿ ಕೊಣಾಜೆಯಲ್ಲಿ ಆಗುವುದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನು ನಾವು ಕೋರಿಕೊಂಡು ಎಲ್ಲರೂ ಸಂಘಟನೆಗಾಗಿ ಭಾಗವಹಿಸಲಿಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಟಿಯಾ ಸಮಾಜ ಬಾಂಧವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,25,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದ್ದು, ರಾಜ್ಯದಲ್ಲಿ ಸರಿಸುಮಾರು 3,50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಒಂದು ಸಮಾಜವಾಗಿರ್ತದೆ. ಆ ಪ್ರಯುಕ್ತ ಸಿದ್ದರಾಮಯ್ಯನವರ ಸರ್ಕಾರದ ಚಿಂತನೆಯಂತೆ ಸಣ್ಣ ಸಣ್ಣ ಸಮುದಾಯಕ್ಕೆ ನಿಗಮಗಳನ್ನು ರಚನೆ ಮಾಡಿ ಸಮುದಾಯ ಅಭಿವೃದ್ಧಿ ಮಾಡುವ ಯೋಜನೆಯಲ್ಲಿ ಟಿಯಾ ಸಮುದಾಯಕ್ಕೆ ಕೂಡ ಒಂದು ನಿಗಮ ರಚನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮದು ಕೋರಿಕೆ ಇದೆ. ಅದೇ ರೀತಿ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಪ್ರಯೋಜನ ಲಭಿಸಿದ್ದು ಹೊರತುಪಡಿಸಿ ಸರ್ಕಾರ ಪ್ರತ್ಯೇಕವಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜವನ್ನು ಗುರುತಿಸಿರುವುದಿಲ್ಲ. ಆದ್ದರಿಂದ ಈ ಬಾರಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಕೆಲವೊಂದು ಬೇಡಿಕೆಯ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕಿದ್ದೇವೆ. ಕಾರಣ ಇಷ್ಟೇ, ಟಿಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಆಗಬೇಕು ಅಂತ ನಾವು ಈ ಹಿಂದಿಂದ ಹೋರಾಟ ಮಾಡ್ತಿದ್ದೇವೆ. ಸುಮಾರು 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ ಒಂದು ಸಮಾಜ. 100 ವರ್ಷಗಳಿಂದ ಟಿಯಾ ಸಮಾಜ ಒಂದು ಬಹು ಮುಖ್ಯವಾದ
ದೇವರಾಜ ಅರಸರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ತ್ರಿಯಾ ಸಮಾಜವನ್ನು ಗುರುತಿಸಿ ಅವರು ನಮ್ಮ ಸಮಾಜದ ಲಕ್ಷ್ಮಣರವರಿಗೆ ಬೆಂಗಳೂರಿನ ಗಾಂಧಿ ನಗರದಿಂದ ಶಾಸಕರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ತದನಂತರ ಯಾವುದೇ ಸರ್ಕಾರಗಳು ಕೂಡ ಯಾವುದೇ ಒಂದು ಅವಕಾಶ ತ್ರಿಯಾ ಸಮಾಜದವರಿಗೆ ಆಗಲಿಲ್ಲ. ಈಗ ಈ ಸಲ ನನಗೊಂದು ಸುಮಾರು ನನ್ನ 47 ವರ್ಷ ರಾಜಕೀಯ ಜೀವನದ ನಂತರ ನನಗೊಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆಗಿದ್ದೇನೆ. ಅದು ನನಗೆಲ್ಲ ನಮ್ಮ ಸಮಾಜಕ್ಕೆ ಸಂದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ನಾರಾಯಣಗುರು ಅಭಿವೃದ್ಧಿ ಮಂಡಳಿಯನ್ನು ಅಭಿವೃದ್ಧಿಯಲ್ಲಿ ಇದರಲ್ಲಿ ತ್ರಿಯಾ ಸಮಾಜವನ್ನು ಗುರುತಿಸಿಕೊಂಡು ತ್ರಿಯಾ ಸಮಾಜದವರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಬೇಕೆಂಬ ಕೋರಿಕೆಯನ್ನು ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮನವಿ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಮಾಜದ ಮನವಿಯನ್ನು ನಾಡ್ದು ಅರ್ಪಿಸಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ತ್ರಿಯಾ ಸಮಾಜದ ಬಗ್ಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಇಲ್ಲಿ ಯಾವುದೇ ಸಮಾಜದ ಒಂದು ವೈಯಕ್ತಿಕ ವಿಚಾರ ಅಲ್ಲ, ಇದು ಎಲ್ಲ ಸಮಾಜದವರು ಸೇರಿಕೊಂಡು ನಾರಾಯಣ ಗುರುವರರ ತತ್ವದಂತೆ ನಾವೆಲ್ಲ ಸಮಾವೇಶವನ್ನು ಮಾಡ್ತಿರೋದು. ಆದರೂ ನಮ್ಮ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಕೇಳುವಂಥ ಅವಕಾಶ ಇರುವುದರಿಂದ ನಾವು ಮುಖ್ಯಮಂತ್ರಿಯಲ್ಲಿ ಈ ಬಗ್ಗೆ ನಾವು ಕೋರಲಿಕ್ಕಿದ್ದೇವೆ. ಸಮಾಜ ಕೂಡ ಒಂದು ನಿಗಮ ರಚನೆ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಕೆಲಸ ಮಾಡ್ತೇವೆ. ಅದಕ್ಕೆ ತ್ರಿಯಾ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕೆಂಬ ಇದನ್ನು ನಾವು ಕೋರುತ್ತೇವೆ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಿದ್ದೇವೆ. ಆ ಮೂಲಕ ತ್ರಿಯಾ ಸಮಾಜದ ಬಾಂಧವರಿಗೆ ಸಹಾಯ ಮಾಡಲಿಕ್ಕೆ ಆ ನಿಗಮದ ಮೂಲಕ ಆಗಬೇಕು. ಅದಕ್ಕೆ ನಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತ್ರಿಯಾ ನಿಗಮವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಜೊತೆಗೆ ತ್ರಿಯಾ ಭವನಕ್ಕೆ ಬೇಕಾದಂಥ ಸ್ಥಳಗಳನ್ನ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತ್ರಿಯಾ ಸಮಾಜಕ್ಕೆ ಬೇಕಾದಂಥ ಸಮಾಜ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ನಮಗೆ ಸ್ಥಳಾವಕಾಶ ಸರ್ಕಾರದಿಂದ ಮಾಡಿಕೊಡಬೇಕು ಅಂತ ನಾವು ಕೇಳಲಿಕ್ಕೆ ಇದು ಮಾಡಿದ್ದೇವೆ, ನಮ್ಮ ಮನವಿಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡ ನಮಗೆ ನಮ್ಮ ಆಚಾರಪಟ್ಟವರಿಗೆ ಗೌರವಧನ ಮಾಸಾಸನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಇದೆ. ಅದನ್ನು ಮತ್ತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಕೂಡ ಮಾಡಬೇಕೆಂಬ ನಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ.